ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಸೋಮವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಯಾಕೋ ಪೂಜೆ ಮಾಡೋದಕ್ಕೆ ಆಗಿರಲಿಲ್ಲ, ಅದಕ್ಕೋಸ್ಕರ ಸಂಜೆನೇ ಪೂಜೆ ಮಾಡೋಣ ಅಂತ ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಮನೇನೂ ಕೂಡ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಕಾಫಿ ಟೈಮ್ನು ಕೂಡ ಮುಗಿಸ್ಕೊಂಡು ನೈಟ್ ಡಿನ್ನರ್ಗೋಸ್ಕರ ಬೆಂಡೆಕಾಯಿ ಗೊಜ್ಜನ್ನ ಮಾಡ್ತಾಯಿದ್ದೀನಿ. ನಾಟಿ ಸ್ಟೈಲ್ನಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಆಲ್ರೆಡಿ ಒಂದು ಸಾರಿ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೆ. ನಾವು ಸ್ಟೋರ್ ಮಾಡ್ಕೊಂಡಿರ್ತೀವಿ ಫ್ರಿಜ್ನಲ್ಲಿ, ಅದನ್ನು ಹೊರಗಡೆ ತೆಗೆದಾಗ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಮತ್ತೆ ಅದು ಮೇಲ್ಗಡೆ ಎಲ್ಲ ನೀರು ಥರ ಆಗಿರುತ್ತೆ. ಅದಕ್ಕೋಸ್ಕರ 1 ಅವರ್ ಅಥವಾ 2 ಅವರ್ಸ್ ತೆಗೆದಿಟ್ಟರೆ ಹೊರಗಡೆ ಆ ನೀರೆಲ್ಲ ಡ್ರೈ ಆಗಿ ಬೆಂಡೆಕಾಯಿ ಮೇಲೆ ನೀರಿನ ಅಂಶ ಎಲ್ಲ ಇರೋದಿಲ್ಲ. ಈ ಥರ ಏನಾದ್ರೂ ಬೆಂಡೆಕಾಯಿ ಮೇಲೆ ನೀರಿನ ಅಂಶ ಇದ್ದರೆ ಕಟ್ ಮಾಡ್ಕೊಳ್ಳೋವಾಗಲೇ ನಮಗೆ ಜಾಸ್ತಿ ಲೋಳೆ ಥರ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಬಟ್ಟೆಯಿಂದ ಚೆನ್ನಾಗಿ ಒರೆಸಿ ಅದನ್ನು ಕಂಪ್ಲೀಟ್ ಡ್ರೈ ಆಗೋದಕ್ಕೆ ಬಿಟ್ಟು ಅದಾದ ನಂತರ ನಾವು ಬೆಂಡೆಕಾಯಿನ ಕಟ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪನೂ ಕೂಡ ಲೋಳೆ ಬರೋದಿಲ್ಲ. ನೀವು ನೋಡ್ತಿದ್ದೀರಲ್ವ, ನಾನು ಕಟ್ ಮಾಡ್ತಾ ಇದ್ರೂ ಕೂಡ ಸ್ವಲ್ಪನೂ ಲೋಳೆ ಬರ್ತಾ ಇಲ್ಲ. ನೀರಿನ ಅಂಶ ಇಲ್ದಿರೋ ಥರ ನೋಡ್ಕೋಬೇಕು. ನಾವು ಕಟ್ ಮಾಡೋ ಚಾಪಿಂಗ್ ಬೋರ್ಡ್ ಆಗಿರ್ಬೋದು, ಇಲ್ಲ ಅಂತಂದರೆ ಈ ರೀತಿ ಚಾಕು ಆಗಿರ್ಬೋದು, ಯಾವುದ್ರಲ್ಲೂ ಕೂಡ ತೇವಾಂಶ ಇರಬಾರ್ದು. ಆ ರೀತಿ ನೋಡಿಕೊಂಡು ಬೆಂಡೆಕಾಯಿನ ಕಟ್ ಮಾಡ್ಕೊಳ್ಳೋದ್ರಿಂದ ಲೋಳೆ ಬರೋದಿಲ್ಲ. ಹಾಗೆಯೇ ನಾವು ಫ್ರೈ ಮಾಡ್ಕೋತಿರ್ತೀವಲ್ವ ಬೆಂಡೆಕಾಯಿನ, ಆವಾಗಲೂ ಕೂಡ ಲೋಳೆ ಬರೋದಿಲ್ಲ. ಈ ರೀತಿ ಒಮ್ಮೆ ಟ್ರೈ ಮಾಡಿ. ಹಾಗೆ ಇಲ್ಲಿ ಸ್ವಲ್ಪ ಈ ಗೊಜ್ಜನ್ನು ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ ಮತ್ತು ಟೊಮ್ಯಾಟೊನೂ ಕೂಡ ಬೇಕು. ಅದನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. 1 ಈರುಳ್ಳಿ 1 ಟೊಮ್ಯಾಟೊ ಸಾಕಾಗುತ್ತೆ. ಈ ಸೈಜ್ನಲ್ಲಿ ಇರುವಂಥದ್ದು 4 ಜನಕ್ಕೆ ಬೆಂಡೆಕಾಯಿ ಗೊಜ್ಜನ್ನು ಮಾಡ್ತಾ ಇದ್ದೀರಾ ಅಂದರೆ ಇಷ್ಟು ಸಾಕಾಗುತ್ತೆ. ಕೆಲವರು ಗೊಜ್ಜನ್ನು ಕಡಿಮೆ ತಿಂತೀವಿ, ಇನ್ನು ಕೆಲವರು ಗೊಜ್ಜನ್ನು ಜಾಸ್ತಿ ತಿಂತೀವಿ. ನಿಮಗೆ ಜಾಸ್ತಿ ಗೊಜ್ಜು ಬೇಕು ಅಂತಂದರೆ ಈರುಳ್ಳಿ ಟೊಮೆಟೊ ಕ್ವಾಂಟಿಟಿ ಏನಿದೆ ಅಲ್ವಾ, ಅದನ್ನು ನೀವು ಜಾಸ್ತಿ ಮಾಡಿಕೊಂಡ್ರೆ ನಿಮಗೆ ಗೊಜ್ಜು ಜಾಸ್ತಿ ಆಗುತ್ತೆ. ಮೀಡಿಯಮ್ ಆಗಿ ಗೊಜ್ಜನ್ನ ತಿಂತೀರಾ ಅಂದರೆ ಈ ಅಳತೆ ಸಾಕಾಗುತ್ತೆ. ಈರುಳ್ಳಿ ಟೊಮೆಟೊನ ಕಟ್ ಮಾಡಿಕೊಂಡು ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಕೂಡ ಈ ರೀತಿ ಎತ್ತಿಟ್ಕೊಂಡಿದ್ದೀನಿ ತೊಳೆದು. ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಬೇಕು ಇದಕ್ಕೆ. ಸಿಪ್ಪೆನೆಲ್ಲ ಇವಾಗ ತೆಗೆದು ಎತ್ತಿಟ್ಕೊತಾ ಇದ್ದೀನಿ. ನಾನು ಸ್ಟಾರ್ಟಿಂಗ್ ಏನು ಮಾಡ್ತಾ ಇದ್ದೆ ಅಂದರೆ ಕೆಲವೊಂದು ಮಸಾಲೆ ರುಬ್ಕೊಳ್ಳೋದಕ್ಕೆ ಸಿಪ್ಪೆ ಸಮೇತನೇ ಹಾಕ್ಕೋತಾ ಇದ್ದೆ. ಇನ್ನು ಕೆಲವೊಂದಷ್ಟು ಮಸಾಲೆ ರುಬ್ಕೊಳ್ಳೋದಕ್ಕೆ ಸಿಪ್ಪೆ ಬಿಡಿಸಿ ಹಾಕ್ಕೋತಾ ಇದ್ದೆ. ನಾನು ಪೂಜಕ ಫುಡ್ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದಾಗ ಕೆಲವೊಂದು ಸಾರಿ ಸಿಪ್ಪೆ ಸಮೇತ ಹಾಕ್ಕೋತಾ ಇದ್ದೆ. ಆವಾಗ ಯಾವಾಗಲೂ ಒಬ್ಬರು ಕಮೆಂಟ್ ಮಾಡೋರು, ಈ ಥರ ಸಿಪ್ಪೆ ಸಮೇತ ಹಾಕ್ಕೋಬಾರ್ದು ಪೂಜಾ, ಸಿಪ್ಪೆ ತೆಗೆದು ಮಸಾಲೆನ ರುಬ್ಕೊಳ್ಳಿ, ಹೆಲ್ತ್ ಹಾಳಾಗುತ್ತೆ ಅಂತ ಯಾವಾಗಲೂ ಹೇಳೋರು. ಆವಾಗಿಂದ ಈ ಥರ ಸಿಪ್ಪೆ ತೆಗೆದೇ ಸೇರಿಸ್ಕೋತೀನಿ. ಇವಾಗ ಗೊಜ್ಜನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಇಲ್ಲಿ ಅರ್ಧ ಕಪ್ನಷ್ಟು ತೆಂಗಿನಕಾಯಿನ ತುರಿದು ಸೇರಿಸ್ಕೊಂಡಿದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ 1 ಟೊಮ್ಯಾಟೊ, ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ, ಕಲರ್ಗೋಸ್ಕರ ಸೇರಿಸ್ಕೊಂಡಿರೋದು ಬ್ಯಾಡಗಿ ಮೆಣಸಿನ್ಕಾಯಿನ. ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ಅರ್ಧ ಸ್ಪೂನಷ್ಟು ಜೀರಿಗೆ, ಅರ್ಧದಷ್ಟು ಈರುಳ್ಳಿನ 1 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ, ಅದರಲ್ಲಿ ಅರ್ಧದಷ್ಟು ಈರುಳ್ಳಿನ ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಸ್ಮೂತಾಗಿ ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ನಂತರ ಒಂದು ಬಾಣಲಿ ಅಥವಾ ಕಡಾಯಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕಿ ಅದು ಕಾದಾದ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಬೆಂಡೆಕಾಯಿ ಏನಿತ್ತು ಅದನ್ನು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಮೊದಲಿಗೆ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡಿಕೊಂಡು ಸೇರಿಸ್ಕೊಳ್ಳೋದ್ರಿಂದ ಬೆಂಡೆಕಾಯಿ ತುಂಬ ಚೆನ್ನಾಗಿ ಫ್ರೈ ಆಗಿರುತ್ತೆ. ಈ ಗೊಜ್ಜೆಲ್ಲ ಮಾಡಿದಾಗ ಹಸಿಯಾಗಿ ಇರೋದಿಲ್ಲ. ಇವಾಗಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಕೊನೆಯಲ್ಲಿ ನಾವು ಬರೀ ಬೆಂಡೆಕಾಯಿನ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬೇಗ ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿರುತ್ತೆ ಅಂತ.
ಈ ಬೆಂಡೆಕಾಯಿನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದ ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕಿ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಫುಲ್ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬಾರ್ದು, ಅಂದರೆ ಕಪ್ ಕಲರ್ ಚೇಂಜ್ ಆಗ್ತಾ ಇರುತ್ತೆ ನೋಡಿ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಒಂದು 4-5 ನಿಮಿಷ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ನಾನು ಫ್ರೈ ಮಾಡ್ಕೊಳ್ಳೋವಾಗ್ಲೂ ಕೂಡ ಸ್ವಲ್ಪನೂ ಲೋಳೆ ಬಿಟ್ಕೊಂಡಿಲ್ಲ. ಬಾಣಲಿಗಾಗಿರ್ಬೋದು ಹಾಗೆಯೇ ಈ ಸೌಟಿಗಾಗಿರ್ಬೋದು ಎಲ್ಲೂ ಕೂಡ ಲೋಳೆ ಥರ ಅಂಟ್ಕೊಂಡಿಲ್ಲ, ನೋಡ್ತಿರ್ಬೋದು. ಅದಕ್ಕೋಸ್ಕರ ತೇವಾಂಶ ಇಲ್ಲದಿರೋ ಥರ ನೋಡಿಕೊಂಡು ನೀವು ಬೆಂಡೆಕಾಯಿನ ಕಟ್ ಮಾಡ್ಕೋಬೇಕಾಗತ್ತೆ. ಅದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಮತ್ತೆ ಅದೇ ಕಡಾಯಿನೇ ಚೆನ್ನಾಗಿ ತೊಳೆದಿಟ್ಕೊಂಡು ಇವಾಗ ಗೊಜ್ಜನ್ನ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದಾದ ನಂತರ ಸಾಸಿವೆ, ಬೇಕು ಅಂದರೆ ಜೀರಿಗೆ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಜೀರಿಗೆನ ಹಾಕ್ಕೊಂಡಿಲ್ಲ. ಸಾಸಿವೆ ಸಿಡ್ದಿದ ನಂತರ ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸಿ ಸ್ವಲ್ಪ ಹೊತ್ತು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಮಧ್ಯದಲ್ಲಿ ಸ್ವಲ್ಪ ಹಿಂಗನ್ನು ಸೇರಿಸಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟನ್ನ ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಅಂದರೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಸೇರಿಸ್ಕೋಬೇಕು. ಆದಷ್ಟು ಗಟ್ಟಿಯಾಗೇ ಮಾಡ್ಕೊಳ್ಳಿ, ಬೇಕು ಅಂದರೆ ನೀರನ್ನು ಹಾಕ್ಕೋಬೋದು. ಮೊದಲಿಗೆ ಜಾಸ್ತಿ ನೀರನ್ನು ಹಾಕ್ಕೊಂಡ್ಬಿಟ್ರೆ ಅದು ಗೊಜ್ಜು ಕನ್ಸಿಸ್ಟೆನ್ಸಿ ಬರೋದಿಲ್ಲ, ಸಾಂಬಾರು ಥರ ಆಗಿಬಿಡುತ್ತೆ. ಸ್ವಲ್ಪ ಗಟ್ಟಿಯಾಗೇ ಇರೋ ಥರ ನೋಡ್ಕೊಳ್ಳಿ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳಿ. ನಾನಿಲ್ಲಿ ಬೆಲ್ಲನ ಹಾಕ್ಕೊಂಡಿದ್ದೀನಿ, ಅಂದರೆ ನಮಗೆ ಸ್ವಲ್ಪ ಸ್ವೀಟ್ನೆಸ್ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ. ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು. ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಅದನ್ನು ಹಸಿ ವಾಸನೆ ಹೋಗೋ ತನಕ ಹಾಗೆಯೇ ಎಣ್ಣೆ ಬಿಟ್ಕೊಂಡು ಬರೋ ತನಕ ಅದನ್ನು ಕುದಿಸ್ಕೋಬೇಕು. ನಂತರ ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಬೆಂಡೆಕಾಯಿ, ಕೊನೆಯಲ್ಲಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಎಣ್ಣೆ ಬಿಟ್ಕೊಂಡು ಬರೋ ತನಕ ಕುದಿಸ್ಕೊಂಡ್ರೆ ತುಂಬ ಅಂದರೆ ತುಂಬ ಸಿಂಪಲಾಗಿ ಹಾಗೆಯೇ ಸಕ್ಕ ಟೇಸ್ಟ್ ಆಗಿರುವಂತಹ ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿರುತ್ತೆ. ಕನ್ಸಿಸ್ಟೆನ್ಸಿ ನೀವು ನೋಡ್ತಾ ಇರ್ಬೋದು, ಪರ್ಫೆಕ್ಟ್ ಗೊಜ್ಜು ಇದು. ತೀರಾ ತೆಳುವಾಗಿಯೂ ಕೂಡ ಇಲ್ಲ ಪಲ್ಯ ಥರ ತೀರಾ ಗಟ್ಟಿಯಾಗಿಯೂ ಕೂಡ ಇಲ್ಲ. ತುಂಬ ಅಂದರೆ ತುಂಬ ಸಿಂಪಲಾಗಿ ಮಾಡ್ಕೋಬೋದು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು ನೀವು. ಈ ರೀತಿ ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ನಾನು ಐಫೋನಲ್ಲಿ ಶೂಟ್ ಮಾಡಿದ್ದು, ಕಲರ್ ಸ್ವಲ್ಪ ಡಿಫ್ರೆನ್ಸ್ ಅನ್ನಿಸ್ತಾ ಇರ್ಬೋದು. ಆ್ಯಕ್ಚುಲಿ ಈ ಕಲರ್ ಇರಲಿಲ್ಲ, ಇನ್ನೂ ಸ್ವಲ್ಪ ರೆಡ್ಡಿಶ್ ಆಗಿತ್ತು. ನಾನು ನಿಮಗೆ ತೋರಿಸ್ತೀನಿ ಇನ್ನೊಂದು ಫೋನಲ್ಲಿ ಶೂಟ್ ಮಾಡಿ. ಇದು ಐಫೋನಲ್ಲಿ ಶೂಟ್ ಮಾಡಿರೋದು. ಹಾಗೆ ಇವಾಗ ನೋಡ್ತಿದ್ದೀರಲ್ವ, ಇದು ಕರೆಕ್ಟ್ ಕಲರ್ ಇದ್ದಿದ್ದು. ಅಂದರೆ ನ್ಯಾಚುರಲ್ ಆಗಿ ನಾರ್ಮಲ್ ಆಗಿ ನಾವು ನೋಡಿದಾಗ ಯಾವ ಕಲರ್ ಕಾಣಿಸ್ತಾ ಇತ್ತು ಅದೇ ಕಲರ್ ಇರುವಂಥದ್ದು. ಆ್ಯಕ್ಚುಯಲ್ ಗ್ರೇವಿ ಕಲರ್, ಗೊಜ್ಜಿನ ಕಲರ್ ಈ ಥರ ಇತ್ತು. ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡ್ರೆ ಈ ಥರ ಒಳ್ಳೆ ಕಲರ್ ಬರುತ್ತೆ. ಎಕ್ಸ್ಟ್ರಾ ಫುಡ್ ಕಲರ್ ಹಾಕ್ಕೊಳ್ಳೋ ಅಗತ್ಯ ಏನೂ ಇಲ್ಲ. ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಅಷ್ಟೊಂದು ಖಾರ ಇರಲ್ವಲ್ಲ, ಆರಾಮಾಗಿ ನೀವು ಸೇರಿಸ್ಕೋಬೋದು. ನೋಡೋದಕ್ಕೂ ಮತ್ತು ತಿನ್ನೋದಕ್ಕೂ ಎರಡಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ಚಪಾತಿ ಹಿಟ್ಟನ್ನು ಕೂಡ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ತವಾನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಚಪಾತಿನೂ ಕೂಡ ಲಟ್ಟಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಈ ಥರ ಚಪಾತಿಗೆ ಗೊಜ್ಜು ಥರ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಈ ಬೆಂಡಿ ಮಸಾಲ ಮತ್ತು ಪನ್ನೀರ್ ಕಡಾಯಿ, ಪನ್ನೀರ್ ಗ್ರೇವಿ, ಹಾಗೆ ಈ ಬೇಬಿ ಕಾರ್ನ್ ಗ್ರೇವಿ ಮತ್ತು ಮಶ್ರೂಮ್ ಗ್ರೇವಿ ಈ ಥರ ಎಲ್ಲ ಇಷ್ಟ ಆಗುತ್ತೆ. ಡ್ರೈ ಆಗಿ ಪಲ್ಯ ಥರ ಏನಾದರೂ ಮಾಡಿದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಆದಷ್ಟು ಇದೇ ಥರ ಗೊಜ್ಜು ಅಥವಾ ಗ್ರೇವಿಗಳನ್ನೇ ಮಾಡ್ಕೋತಾ ಇರ್ತೀನಿ. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ, ಅಂದರೆ ಚಪಾತಿಗೆ ಗೊಜ್ಜು ಥರ ಇಷ್ಟ ಆಗುತ್ತಾ, ಇಲ್ಲಾಂದರೆ ಪಲ್ಯ, ಇಲ್ಲಾಂದರೆ ಚಟ್ನಿ ಥರ ಇಷ್ಟ ಆಗುತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಕಂಪ್ಲೀಟ್ ಗೊಜ್ಜು ಕೂಡ ರೆಡಿಯಾಗಿತ್ತಲ್ವ, ಹಾಗೆಯೇ ಸೈಡಲ್ಲಿ ಚಪಾತಿನೂ ಕೂಡ ಬೇಯಿಸ್ಕೊತಾ ಇರ್ತೀನಿ. ಬೇಕು ಅಂದರೆ ಅವಾಗಲೇ ಬೇಯಿಸಿ ಕೊಡ್ತಾ ಇರ್ಬೋದು. ಇಲ್ಲ ಅಂತ ಅಂದರೆ ಆರಾಮಾಗಿ ಒಂದೇ ಸರಿ ಬೇಯಿಸಿ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಕೊಳ್ಳೋದು. ಇವಾಗ ಕಂಪ್ಲೀಟಾಗಿ ಚಪಾತಿನೂ ಕೂಡ ಬೇಯಿಸಿದ್ದಾಯಿತು. ಹಾಗೆ ಗೊಜ್ಜು ಕೂಡ ರೆಡಿಯಾಗಿತ್ತು. ಆಲ್ರೆಡಿ ನಮ್ಮಮ್ಮಂಗೆ ಹಾಕ್ಕೊಟ್ಟಿದ್ದೆ ತಿನ್ನೋದಕ್ಕೆ ಅಂತ. ಇವಾಗ ನಾನು ಹಾಕ್ಕೋತಾ ಇದ್ದೀನಿ. ತುಂಬ ಸಿಂಪಲ್ ಮಾಡ್ಕೊಳ್ಳೋದು ಗೊಜ್ಜು. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ಥರ ಒಂಥರ ಗೊಜ್ಜಾದರೆ ಹಳ್ಳಿ ಸ್ಟೈಲಲ್ಲಿ ಇನ್ನೂ ಒಂಥರ ಮಾಡ್ತಾರೆ, ಅಂದರೆ ಕಾಯಿ ಕಡಲೆ ಎಲ್ಲ ರುಬ್ಬಿ ಮಾಡುವಂಥದ್ದು. ಆ ಥರ ಗೊಜ್ಜು ನಮಗೆ ದೋಸೆಗೆ ತುಂಬ ಇಷ್ಟ ಆಗೋದು. ಅಂದರೆ ಬೆಂಡೆಕಾಯಿ ಗೊಜ್ಜು ಮಾಡಿದಾಗೆಲ್ಲ ನಮ್ಮ ಮನೆಯಲ್ಲಿ ದೋಸೆನ ಮಾಡ್ತಿದ್ರು ನಮ್ಮಮ್ಮ. ದೋಸೆ ಮತ್ತು ಬೆಂಡೆಕಾಯಿ ಗೊಜ್ಜು ಕಾಂಬಿನೇಷನ್ ತುಂಬ ಇಷ್ಟ ಆಗುತ್ತೆ ನನಗೆ. ಯಾರಿಗೆಲ್ಲ ಆ ಥರ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ಈ ಥರ ಗೊಜ್ಜಲ್ಲ, ಇನ್ನೊಂದು ಥರ ಸ್ವಲ್ಪ ಈ ಬೆಂಡೆಕಾಯಿನ ಕಪ್ಪು ಕಲರ್ ಆಗೋ ತನಕ ಫ್ರೈ ಮಾಡಿಕೊಂಡು ಅದಾದ ನಂತರ ಗೊಜ್ಜನ್ನ ಮಾಡೋದು. ಯಾರಿಗೆಲ್ಲ ಗೊತ್ತಿರುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಆ ಥರ ಕಾಂಬಿನೇಷನ್ ಇಷ್ಟ ಆಗುತ್ತೆ. ಹಾಗೆಯೇ ಬೆಳಗಿನ ತಿಂಡಿಗೆ ನಾನು ಗೀ ರೈಸ್ ಮತ್ತು ವೆಜಿಟೇಬಲ್ ಕುರ್ಮಾನ ಮಾಡ್ಕೊಂಡಿದ್ದೆ. ಅದೇ ಕೂಡ ಮಧ್ಯಾಹ್ನಕ್ಕೂ ಕೂಡ ಆಗಿತ್ತು. ಬೆಳಗ್ಗೆನೇ ಅಡುಗೆ ಮನೆಯೆಲ್ಲ ತುಂಬಾ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ. ಇವಾಗ ಎಕ್ಸ್ಟ್ರಾ ಕ್ಲೀನ್ ಮಾಡ್ಕೊಳ್ಳೋ ಅಗತ್ಯ ಇರಲಿಲ್ಲ. ಬರೀ ಪಾತ್ರೆ ಏನಿತ್ತು ಅದನ್ನು ಮಾತ್ರ ತೊಳೆದಿಟ್ಟು ಸಿಂಕ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋ ಅಗತ್ಯ ಇರಲಿಲ್ಲ. ಬೆಳಗ್ಗೆನೇ ತುಂಬ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ ಅಂತ. ಬರೀ ನೀರನ್ನು ಹಾಕಿ ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೇ.
ಈವ್ನಿಂಗ್ ಟೈಮ್ನಲ್ಲಿ ಕಾಫಿ ಕುಡಿದಿದ್ದು ಸ್ನ್ಯಾಕ್ಸ್ ತಿಂದಿದ್ದೆಲ್ಲ ಪಾತ್ರೆ ಇತ್ತು. ಹಾಗೆಯೇ ಗ್ರೇವಿ ಮಾಡಿದ್ನಲ್ವ ಬೆಳಿಗ್ಗೆ, ಅದು ಕೂಡ ಖಾಲಿ ಆಗಿರಲಿಲ್ಲ. ಇವಾಗ ಸ್ವಲ್ಪ ಚಪಾತಿ ಜೊತೆ ತಿನ್ಕೊಂಡು ಖಾಲಿ ಮಾಡಿದ್ವಿ, ಆ ಪಾತ್ರೆ ಕೂಡ ಇತ್ತು. ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈ ಥರ ಶೂಟ್ ಏನಾದರೂ ಮಾಡ್ಕೋತಾ ಇದ್ದಾಗ ಸ್ವಲ್ಪ ಪಾತ್ರೆ ಜಾಸ್ತಿನೇ ಆಗಿಬಿಡುತ್ತೆ. ನಮಗೆ ಗೊತ್ತಿಲ್ಲದೆ ಇರೋ ಥರ ಪಾತ್ರೆಗಳನ್ನ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ ನಾನು. ಹಾಗೆಯೇ ಇವತ್ತು ಏನೋ ಎತ್ಕೊಳ್ಳೋಕೆ ಇನ್ನೇನೋ ಎತ್ಕೊಂಡು ಈ ಬಿಳಿ ಎಳ್ಳನ್ನು ಒಂದು ಗಾಜಿನ ಬಾಟ್ಲಲ್ಲಿ ತುಂಬಿ ಇಟ್ಕೊಂಡಿದ್ದೆ. ಅದು ಕೆಳಗಡೆ ಬಿದ್ದೋಯ್ತು. ಸದ್ಯಕ್ಕೆ ಬಾಟ್ಲು ಅಷ್ಟು ಮೇಲಿಂದ ಬಿದ್ದರೂ ಕೂಡ, ಅಂದರೆ ನಾನು ಗ್ರಾಸರೀಸ್ನೆಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಲ್ವ, ಅಲ್ಲಿಂದ ಬಿದ್ದರೂ ಕೂಡ ಸ್ವಲ್ಪನೂ ಕೂಡ ಎಲ್ಲೂ ಬ್ರೇಕ್ ಆಗಿರಲಿಲ್ಲ. ಆದರೆ ಬಿದ್ದಾಗ ಲಿಡ್ ಓಪನ್ ಆಗಿ ಎಳ್ಳೆಲ್ಲ ಚೆಲ್ಲೋಗಿ ವೇಸ್ಟ್ ಆಯಿತು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ನಾನು ಶೂಟಿಂಗ್ನ ಸ್ಟಾರ್ಟ್ ಮಾಡಿ ಮತ್ತು ಇದೆಲ್ಲನೂ ಕ್ಲೀನ್ ಮಾಡ್ಕೊಳ್ಳೋದ್ರಲ್ಲಿ ಆಲ್ಮೋಸ್ಟ್ ನನಗೆ 11 ಗಂಟೆ 11:30 ಅಷ್ಟಾಗೋಯಿತು. ಇವತ್ತು ಊಟನ ಬೇಗನೆ ಮುಗಿಸ್ಕೊಂಡಿದ್ವಿ. ಆದರೆ ಎಳ್ಳೆಲ್ಲ ಚೆಲ್ಲೋಗಿತ್ತಲ್ವ, ಈ ಕೆಳಗಡೆ ಬಾಕ್ಸ್ ಎಲ್ಲ ಇಟ್ಟಿದ್ದೀನಲ್ವ, ಅಕ್ಕಿ ಬಾಕ್ಸ್ ಮತ್ತು ಅಕ್ಕಿ ಹಿಟ್ಟು ರಾಗಿ ಹಿಟ್ಟೆಲ್ಲ ಹಾಕಿ ಇಟ್ಕೊಂಡಿದ್ದೀನಲ್ವ, ಅಲ್ಲೆಲ್ಲ ಎಳ್ಳೆಲ್ಲ ಹೋಗಿ ಚೆಲ್ಲೋಗ್ಬಿಟ್ಟಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಮತ್ತು ಅದನ್ನೆಲ್ಲ ಒರೆಸ್ಕೊಳ್ಳೋ ಅಷ್ಟರಲ್ಲಿ ಅಷ್ಟೊಂದು ಟೈಮ್ ಆಯಿತು. ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತು ಒಲೆನೂ ಕೂಡ ಅಷ್ಟೊಂದೇನು ಗಲೀಜಾಗಿರಲಿಲ್ಲ. ಸೊ ಹಾಗಾಗಿ ಡೀಪ್ ಕ್ಲೀನ್ ಅಂತ ಏನೂ ಮಾಡ್ತಾಯಿಲ್ಲ, ಬರೀ ಬಟ್ಟೆಯಿಂದ ಈ ರೀತಿ ವೈಪ್ ಮಾಡಿಕೊಂಡ್ರೆ ಸಾಕು ಅಂತ ಈ ರೀತಿ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ. ಪಾತ್ರೆ ಎಲ್ಲ ತೊಳೆದಾಗ ಈ ಟೈಲ್ಸ್ ಮೇಲೆಲ್ಲ ನೀರು ಸಿಡ್ದಿರುತ್ತೆ ಮತ್ತು ಈ ಸೋಪಿಂದ ಕಲೆ ಎಲ್ಲ ಉಳಿದಿರುತ್ತೆ ಅಂತ ಬಟ್ಟೆಯಿಂದ ಇನ್ನೊಮ್ಮೆ ಅಲ್ಲೂ ಕೂಡ ನೀಟಾಗಿ ಒರೆಸ್ಕೊಳ್ಳೋದು, ಆವಾಗ ಇನ್ನೂ ನೀಟಾಗಿ ಕಾಣಿಸುತ್ತೆ ಅಂತ. ಹಾಗೆಯೇ ನಾಳೆ ತಿಂಡಿಗೆ ವಾಂಗಿಭಾತ್ ಮಾಡೋಣ ಕುಕ್ಕರ್ನಲ್ಲಿ ಅಂತ ಅಂದ್ಕೊಂಡು ಬಟಾಣಿನ ಇವತ್ತೇ ನೆನೆಸಿಟ್ಕೋತಾ ಇದ್ದೀನಿ. ಹಸಿ ಬಟಾಣಿನ ಹಾಕ್ಕೋಬೋದು, ಬಟ್ ಒಣ ಬಟಾಣಿ ಹಾಕ್ಕೊಂಡ್ರೆ ಈ ಪುಲಾವ್ಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಒಣ ಬಟಾಣಿನ ನೆನೆಸಿಟ್ಕೋತಾ ಇದ್ದೀನಿ. ಕೆಲವೊಂದು ಸರಿ ಒಣ ಬಟಾಣಿ ಬೆಳಗ್ಗೆ ಅಷ್ಟರಲ್ಲಿ ನೆಂದಿರೋದಿಲ್ಲ, ಕೆಲವೊಂದು ಸರಿ ಕುಕ್ಕರ್ಗೆ ಹಾಕಿ ಕೂಗಿಸಿದಾಗ ಬೇಯೋದಿಲ್ಲ ಅಂತ ಇದ್ದಾಗ ನೀವೇನು ಮಾಡಿ ಗೊತ್ತಾ, ಬಿಸಿ ನೀರಲ್ಲಿ ಬಟಾಣಿನ ನೆನೆಸಿಟ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಿ ಬಟಾಣಿ ನೆಂದಿರುತ್ತೆ. ನಾವು ಈ ಪುಲಾವ್ ಎಲ್ಲ ಮಾಡ್ಕೊಂಡಾಗ ತರಕಾರಿನ ಹಾಕ್ಕೋತೀವಿ, ಹಾಗೆಯೇ ಈ ವಾಂಗಿಭಾತ್ ಎಲ್ಲ ಮಾಡಿದಾಗ ಬದನೆಕಾಯಿನ ಸೇರಿಸ್ಕೋತೀವಲ್ಲ, ಆ ಹಂತದಲ್ಲಿ ನೆನೆಸಿಟ್ಕೊಂಡಿರುವಂಥ ಬಟಾಣಿನ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಬೆಂದಿಲ್ಲ ಅನ್ನೋ ಥರ ಏನೂ ಆಗೋದಿಲ್ಲ. ಬಿಸಿ ನೀರಲ್ಲಿ ನೆನೆಸಿಟ್ಕೊಳ್ಳಿ, ಆವಾಗ ಇನ್ನೂ ಚೆನ್ನಾಗಿ ಬೆಂದಿರುತ್ತೆ. ಹಾಗೆ ಸ್ವಲ್ಪ ನಾಳೆ ಕುಡಿಯೋದಕ್ಕೆ ಅಂತ ಸಬ್ಜಾ ಸೀಡ್ಸ್ನು ಕೂಡ ನೆನೆಸಿಟ್ಕೋತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.